ಗಣೇಶನ ಹಬ್ಬ ಬಂತು ಅಂದ್ರೆ ಬಸವನಗುಡಿಯಲ್ಲಿ ಸಂಜೆಯ ಸಾಂಸ್ಕೃತಿಕ ಜಾತ್ರೆ ಶುರುವಾಯಿತು ಅಂತಾನೆ ಅರ್ಥ. ಈ ಬಾರಿಯೂ ಸಹ ಶ್ರೀ ವಿದ್ಯಾರಣ್ಯ ಯುವಕ ಸಂಘದ 51ನೇ ಬೆಂಗಳೂರು ಗಣೇಶೋತ್ಸವಕ್ಕೆ ಆಯುಕ್ತ ಕಟ್ಟೆ ಸತ್ಯನಾರಾಯಣ ಚಾಲನೆ ನೀಡಿದರು. ಸಿಲಿಕಾನ್ ಸಿಟಿಯ ಗಣೇಶೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡೋದೇ ಬಸವನಗುಡಿಯ ಗಣಪತಿ ಹಬ್ಬ. ಶ್ರೀ ವಿದ್ಯಾರಣ್ಯ ಯುವಕ ಸಂಘದ ಈ ಗಣೇಶೋತ್ಸವಕ್ಕೆ ಮೇಯರ್ ಕಟ್ಟೆ ಸತ್ಯನಾರಾಯಣ ಚಾಲನೆ ನೀಡಿದರು. ಬಸವನಗುಡಿ ವಾರ್ಡ್ ಸದಸ್ಯರಾಗಿರೋ ಮೇಯರ್ಗೆ ಬೆಳ್ಳಿ ಕಿರೀಟ ನೀಡಿ ಅಭಿನಂದಿಸಲಾಯಿತು. ಇದು ಇಡೀ ಭಾರತ ದೇಶದಲ್ಲೇ ಒಂದು ಪ್ರಖ್ಯಾತವಾದಂಥ ಗಣೇಶ ಉತ್ಸವ ಆಗಿ, ಇದು ಬೆಂಗಳೂರು ಉತ್ಸವ ಆಗಿ, ಗಣೇಶನ ಉತ್ಸವ ಆಗಿ ಬಹಳ ಅತಿ ವಿಜೃಂಭಣೆಯಿಂದ ಈ ಒಂದು ನಮ್ಮ ಮೈದಾನದಲ್ಲಿ ನಡೀತಿದೆ. ಒಂದೆಡೆ ಪೆಂಡಾಲ್ನಲ್ಲಿ ಒರಿಸ್ಸಾ ಕಲಾವಿದರು ರಚಿಸಿದ್ದ ಮರಳಿನ ಗಣಪ ನೋಡಲು ಜನರು ಮುಗಿಬಿದ್ದಿದ್ರು. ಕಾರ್ಯಕ್ರಮಕ್ಕೆ ಮತ್ತಷ್ಟು ರಂಗು ತುಂಬಿದ್ದು ಬೆಂಗಳೂರಿನ ವಾರಿಜಾಶ್ರೀ ತಂಡ. ಮಧುರ ಕಂಠದಲ್ಲಿ ಮೂಡಿದ ಕರ್ನಾಟಿಕ್ ಮತ್ತು ಪಾಪ್ ಸಂಗೀತದ ಫ್ಯೂಷನ್ಗೆ ಜನ ಮಾರು ಹೋಗಿದ್ರು. ಐವತ್ತು ವರ್ಷದಿಂದ ಏನು ಒಂದು ಗ್ರ್ಯಾಂಡ್ನೆಸ್ ನಡ್ಕೊಂಡು ಹೋಗ್ತಾನೆ ಇದೆ. ಇದು ಹೆಂಗೆ ಅಂದರೆ ಮದುವೆ ಒಂದೇ ಸತಿ ಆಗೋಕ್ಕಾಗೋದು, ಆ್ಯನಿವರ್ಸರಿ ಮಾಡ್ಕೊಂಡು ಹೋಗೋದು ಎಷ್ಟು, ಬಟ್ ಇಟ್ ವೋಂಟ್ ಬಿ ಗ್ರ್ಯಾಂಡ್ ಇದ್ದೇ ಇದೆ. ಆ ಒಂದು ರೀತಿಯಲ್ಲಿ ನಮ್ಮ ಮಂಟಪನೇ ಇರ್ಬೋದು, ದೇವರೇ ಇರ್ಬೋದು, ಪ್ಲಸ್ ನಮ್ಮ ಮರಳಿನ ಗಣಪ ಇರ್ಬೋದು, ಎಲ್ಲನೂ ಈ ಸತಿ ಅತಿ ಹೆಚ್ಚು ಮುದ್ದಾಗಿದೆ ಎಲ್ಲನೂ. ಸಂಗೀತ ಸಂಜೆ ಸವಿಯಲು ಬಂದವರಿಗೆ ನೀರ್ದೋಸೆ, ಪತ್ರೊಡೆ, ಜೋಳದ ರೊಟ್ಟಿ, ಹಾಲುಬಾಯಿ ಖಾದ್ಯಗಳು ಬಾಯಿ ಚಪ್ಪರಿಸುವಂತೆ ಮಾಡಿತ್ತು. ಒಟ್ಟಾರೆ ಇನ್ನು 11 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳು ಬಸವನಗುಡಿಯತ್ತ ಬೆಂಗಳೂರಿಗರನ್ನ ಸೆಳೆಯಲಿವೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿಷ್ಣು ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್.